ರಾಜ್ಯದಲ್ಲಿ ಈ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಇದ್ದಂತೆ ಸರ್ಕಾರನೇ ಮಧ್ಯಪ್ರವೇಶ ಮಾಡಿ 3,300 ರೂಪಾಯಿ ಕೊಡ್ತೀವಿ ಅಂತ ಬೆಲೆ ನಿಗದಿ ಮಾಡಿದ್ರು. ಆದ್ರೆ ಅಷ್ಟು ಸಾಕಾಗಲ್ಲ, 3,500ನೇ ಬೇಕು ನಮಗೆ ಅಂತ ಕಬ್ಬು ಬೆಳೆಗಾರರು ಮತ್ತೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಕಬ್ಬು ಬೆಳೆಗಾರರು ಸಜ್ಜಾಗಿದ್ದಾರೆ. 3,500 ರೂಪಾಯಿ ದರ ಪಡೆದುಕೊಂಡೇ ತೀರುವ ಹಠಕ್ಕೆ ಬಿದ್ದಿದ್ದಾರೆ ಮುಧೋಳ ರೈತರು. ಇಂದು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ರೈತ ಮುಖಂಡರು. ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಪ್ರತಿಭಟನೆ ಆರಂಭ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪ್ರತಿಭಟನಾ ರ್ಯಾಲಿ ಮೂಲಕ ತಹಶೀಲ್ದಾರ್ ಕಚೇರಿ ತನಕ ಕಬ್ಬು ಬೆಳೆಗಾರರು ಹೋಗೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ಮುಧೋಳದಲ್ಲಿ ಇವತ್ತು ಎಲ್ಲಾ ಸರ್ಕಾರಿ ಕಚೇರಿಗಳನ್ನ ಬಂದ್ ಮಾಡೋದಕ್ಕೆ ಕರೆ ನೀಡಲಾಗಿದೆ. ವರ್ತಕರು ಸ್ವ ಇಚ್ಛೆಯಿಂದ ಬೆಂಬಲ ಸೂಚಿಸಬೇಕು ಅಂತ ಕಬ್ಬು ಬೆಳೆಗಾರರು ಕೇಳ್ಕೊಂಡಿದ್ದಾರೆ. ಅಂಗಡಿಗಳನ್ನ ಬಂದ್ ಮಾಡದೆ ಬೆಂಬಲ ಸೂಚಿಸೋದಕ್ಕೆ ಮನವಿ ಮಾಡಿಕೊಂಡಿದ್ದಾರಂತೆ. ಮತ್ತೆ ರಾಜ್ಯದಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತೆ ಕಬ್ಬು ಬೆಳೆಗಾರರು ಸೆಳೆದಿದ್ದಾರೆ. ಈ ಮುಧೋಳ ಭಾಗ ಇದೆಯಲ್ಲ, ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಪ್ರದೇಶ ಉತ್ತರ ಕರ್ನಾಟಕ ಭಾಗ ಅಂತ ನೋಡಿದ್ರೆ ಬೆಳಗಾವಿ ಬಿಟ್ರೆ ಈ ಮುಧೋಳ, ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಅಧಿಕ ಪ್ರದೇಶದಲ್ಲಿ ಕಬ್ಬು ಬೆಳೀತಾರೆ ರೈತರು. ಹಾಗಾಗಿ ಅಲ್ಲಿ ಅಧಿಕ ಕಬ್ಬು ಇರೋದ್ರಿಂದ 3,500 ಕೊಟ್ರೇನೆ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿತೀವಿ, ಹೋರಾಟದಿಂದ ಹಿಂದೆ ಸರಿತೀವಿ ಅಂತ ಒನ್ಸ್ ಅಗೇನ್ ಮುಧೋಳದಲ್ಲಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಕ್ಕೆ ಕಬ್ಬು ಬೆಳೆಗಾರರು ನಿರ್ಧಾರ ಮಾಡಿದ್ದಾರೆ. 36, 37, 38 ರೂಪಾಯಿ ಸರಾಸರಿ ಸಕ್ಕರೆ ಮಾರಿದ್ರಿ. ಇವತ್ತ